ಇಲ್ಲಿ ಕಷ್ಟಪಟ್ಟು ದುಡಿತಾ ಅದಿನ ಇಲ್ಲ? ಆಫೀಸ್ ಹೋಗಲ್ಲ ಇನ್ಮೇಲೆ ಹಂಗಾರ ನಾನು ಹೋಗಲ್ಲ ರೀ. ಯಾಕೆ ಹೋಗ್ಬೇಕು? ನನ್ನ ತವ್ರ ಮನೆ ಕಷ್ಟಕ್ಕೆ ನಂದು 1 ರೂಪಾಯಿ ಆಗಂಗಿಲ್ಲ ಅಂದ್ಮೇಲೆ ನಾನು ಹೋಗಲ್ಲ. ಮಾನಸ ನಾ ಏನ್ ಕೊಡೋದು ಬೇಡ ಅಂದೇನ, ನಾನಿಲ್ಲ ಕೊಡ್ತೇನೆ ಅಂತೇಳಿ ಆಕೆ ಅವು ಬಾಯ್ ಮಾಡಕತ್ತ. ನಾ ಏನ್ ಮಾಡ್ಲಿ? ಬಾಯ್ ಮಾಡಿದ್ರೆ ಆದ್ರೆ ನಾನು ಅತ್ತಿಯರ ನೋಡ್ರಿ, ನನಗೆ ಅದೆಲ್ಲ ಮಾತಾಡಕ್ ನನಗೆ ಇಷ್ಟ ಇಲ್ಲ. ನನಗೆ ಮಾತಾಡಕ್ ಆಗೋಲ್ತ. ನಮ್ಮಪ್ಪ ಈ ಪರಿಸ್ಥಿತಿ ಒಳಗೆ ದವಾಖಾನೆಗೆ ಬಿದ್ದಾನ. ನಮ್ಮವ್ವ ರೊಕ್ಕಕ್ಕೆ ಪರ್ತಪ್ಸಕತ್ತಾಳ. ರೊಕ್ಕಿಲ್ಲಕ್ಕಿ ಕಡೆ ಎಲ್ಲಿ ಕೇಳಿ ಯಾರನ್ನ ಕೇಳೇನ ತಿಳಿಲಂಗಾಗೈತಕ್ಕಿಗೆ. ಏನ ಈ ರೀತಿ ರೊಕ್ಕಕ್ಕೆ ಹಂಬಲಿಸುವ ಹೊತ್ನ್ಯಾಗ ನಾ ಹೆಂಗ್ ನೆಮ್ಮದಿಯಾಗಿರಕೈತಿ? ಆತ ನಮ್ಮಪ್ಪ ತಪ್ಪೇ ಮಾಡ್ಯಾನ, ಅವ ಸರಿ ಮಾಡ್ಯಾನ ಅಂತ ನಾ ಹೇಳಂಗಿಲ್ಲ. ನಮ್ಮಪ್ಪಂದು 100ಕ್ಕೆ 100 ತಪ್ಪೈತಿ. ಹಂಗಂತೇಳಿ ಮಗಳಾಗಿ ಈ ಪರಿಸ್ಥಿತಿ ಒಳಗೆ ನಾ ಹೆಂಗ್ ಬಿಡ್ಲಿ? ಏನ ನನ್ನ ಮಗಗೆ ಬಾಯ್ ಮಾಡಕತ್ತಿಯಲ್ಲ ಯಾಕ? ಅತ್ತಿಯರ ನಮ್ಮ ಅಪ್ಪಗೆ 1 ಲಕ್ಷ ರೂಪಾಯಿ ಕೊಡಿಸ್ತೀವಿ ಅತ್ತಿಯರ. ಅವ್ರು ನಮ್ಮವ್ವ ಪಗಾರ ಬರ್ತೈತಲ್ಲ ತಿಂಗಳ ಬೇಕಾದ್ರೆ ನಮ್ಮ ಅವ್ವನ ಕಟ್ಲಿ. ಆದ್ರೆ ಈ ಸದ್ಯದ ಮಟ್ಟಿಗೆ ನಮ್ಮ ಅಪ್ಪಗೆ ನಾನು ಅವ್ರಿಗೆ ರೊಕ್ಕ ಸಾಲ ಕೊಡೋರು ಯಾರೂ ಇಲ್ಲ. ಅದಕ್ಕೆ ಈ ಸದ್ಯದ ಮಟ್ಟಿಗೆ ನಾನು ಇವ್ರು ಎಲ್ಲಿದಾರ ತಂದು ಕೊಡ್ಲಿ. ಆಮೇಲೆ ಅಷ್ಟೇನು ತೀರ 50,000 ರೂಪಾಯಿ ಎಲ್ಲ ಏನು ನಮ್ಮ ಕಡೆ ಇಲ್ದಂಗಿಲ್ಲ. ಐತಿ, ನಿಮಗೂ ಗೊತ್ತೈತಿ, ಇವ್ರ ಕಡೆ ಐತಿ. ಇವ್ರು ಹೆಂಗಾರ ಮಾಡಿ ಅದನ್ನ ತೆಗೆದು ಕೊಡ್ತಾರ. ದಯವಿಟ್ಟು ಸುಮ್ಮನೆ ಬಿಡ್ರಿ ಅತ್ತಿಯರ. ರೊಕ್ಕ ಇದ್ರೆ ಕೊಡಿಲ್ಲ, ನನ್ನ ಮಗಳನ್ನ ಚಲೋ ಸಾಲಿಗಾರ ಸೇರಿಸ್ತಾನೆ. ಅತ್ತಿಯರ ಪ್ಲೀಸ್ ಹಿಂಗೆ ಮಾಡಕ್ ಹೋಗ್ಬೇಡ್ರಿ. ಈ ಟೈಮ್ನಾಗ ಮತ್ತೆ ಮನುಷ್ಯರು ನಾವು ಸಂಬಂಧಕ್ಕೆ ಬೆಲೆ ಕೊಡ್ಬೇಕು ಹೊರತು ರೊಕ್ಕಕ್ಕೆ ಅಲ್ರಿ ಅತ್ತಿಯರ. ಅದಕ್ಕೆ ಯಾಕೆ ನಿಮ್ಮಪ್ಪ ಕೂಡ ಜೂಜಾಡಿ ಇಸ್ಪಿಟಾಡಿ ರೊಕ್ಕ ಹಾಳು ಮಾಡಿ ಎಲ್ಲ ಗಟದ ಬಿದ್ದೆದ್ದು ಬರೋ ಮಟನ ನಿಂಗೆ ಅನಿಸ್ಲಿಲ್ಲನ? ಅದು ತಪ್ಪ ಅವ ಮಾಡಿ ನಾವೇ ರೊಕ್ಕ ಕೊಡ್ಬೇಕು? ಅತ್ತಿಯರ ಈಗ ನೀವು ಮಾತಾಡಿದ ತಪ್ಪೇನಿಲ್ಲ, ನೀವು ಮಾತಾಡಿದ ಕರೆಕ್ಟಾಗಿ ಐತಿ. ಆದ್ರೆ ಈ ಪರಿಸ್ಥಿತಿ ಅದಲ್ಲ. ಮನುಷ್ಯ ತಪ್ಪು ಮಾಡ್ಯಾನ, ಯಾವಾಗ ಯಾರಿಗೆ ಏನಾಕೈತೆ ಅಂತ ಹೇಳಕ್ಕಾಗಲ್ಲ. ಆರಾಮಿಲ್ಲದಂಗೆ ಯಾರಿಗೆ ಯಾವಾಗ ಬೇಕಾದ್ರೂ ಆಗ್ಬೋದು, ನಿಮಗೂ ಆಗ್ಬೋದು, ನನಗೂ ಆಗ್ಬೋದು. ಈ ಕ್ಷಣಕ್ಕೆ ರೊಕ್ಕ ಹಿಂದಕ್ಕೆ ಇಟ್ಕೋಬೇಕು, ಸ್ವಲ್ಪ ನಾವು ಒಪ್ಕೊಂತೀನಿ ಇಲ್ಲ ಅಂತಲ್ಲ. ಆದ್ರೆ ಅವ್ರು ಇಟ್ಕೊಂಡಿಲ್ಲ. ಹಂಗಂತೇಳಿ ಇಟ್ಕೊಂಡಿಲ್ಲ ನೀ ಹಾಳು ಮಾಡಿದಿ ಅಂತ ಚುಚ್ಚಿ ಮಾತಾಡೋದಕ್ಕಿಂತ ಈಗ ಸದ್ಯಕ್ಕೆ ಸಹಾಯ ಮಾಡ್ರಿ. ಆದ್ರೆ ಬುದ್ಧಿ ಹೇಳೋಣ, ಇನ್ನೊಂದ್ಸಲ ಹಿಂಗೆ ಮಾಡಬೇಡ ಅಂತ. ಇನ್ನೊಂದ್ಸಲ ಹಿಂಗೆ ಮಾಡ್ಕೊಂಡ್ರೆ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೇನೆ. ಅವಾಗ ಸಾಲ ಮಾಡಿ ಸಾಲಗಾರ ಬಂದು ಒದರಾಡು ಹೊತ್ತಿನಾಗ ರೊಕ್ಕ ಕೊಟ್ಟು ಬಿಡಿಸ್ತಲ್ಲ, ಅವಾಗ ಈಗ ನಿಮ್ಮ ಅಪ್ಪ ರೊಕ್ಕ ಕೊಡು ಅಂತ ಹೇಳಕತ್ತಿಯಲ್ಲ. ಏನ 1 ವರ್ಷ ಆತ ಆ ನಕ್ಲೇಸ್ ಒತ್ತಿ ಇಟ್ಟು 2 ಲಕ್ಷ ರೂಪಾಯಿ ನಿಮ್ಮ ಅಪ್ಪನ ಸಾಲ ಹರಿದ. 1 ರೂಪಾಯಿ ನೀನು ಕೊಡ್ಬೇಕಂತ ಅನಿಸ್ತಾ ವಾಪಸ್? ನಿಮ್ಮ ಅವ್ವ ನಿಮ್ಮ ಅಪ್ಪ ಹೇಳಿದಿ ಕೊಟ್ರವ್ರು, ಅವಾಗ ನಿನಗೆ ಅನಿಸ್ಲಿಲ್ಲ. ಈಗ ನಿಮ್ಮ ಅಪ್ಪಗೆ ಆರಾಮಿಲ್ಲ ಅಂದ್ಬಿಟ್ಲೆ ಎಲ್ಲ ನೆನಪಾಗತ್ತವಲ್ಲ ನಿನಗೆ. ಹೌದ್ರಿ ಅತ್ತಿಯರ, ನಾನು ತಪ್ಪಾಗೈತಿ, ನಾವು ಒಪ್ಕೊಂತೀನಿ. ಆದ್ರೆ ಈ ಟೈಮ್ನಾಗ ನಾ ಕೈ ಬಿಟ್ಟು ಹೆಂಗಿರ್ಲಿ ರೀ ಅತ್ತಿಯರ? ನೀವೇ ಹೇಳ್ರಿ. ಯಾವ ತಂದೆ ತಾಯಿ ನೋದಾಗಿದ್ರೆ ಯಾವ ಮಗಳು ಸುಮ್ಮನೆ ಇರ್ತಾಳೆ ಹೇಳ್ರಿ? ನೀವೇ ನೋಡೋಣ. ನಾ ಒಬ್ಬ ಮಗಳಾಗಿ ವಿಚಾರ ಮಾಡಾಕತ್ತೀನಿ. ಅದಕ್ಕೆ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಈ ಟೈಮ್ನಾಗ ನನಗೆ ಅವ್ರಿಗೆ ಸಹಾಯ ಮಾಡ್ಬೇಕು ಅನ್ಸಕತ್ತೈತಿ. ನಮ್ಗೆ ರೊಕ್ಕ ಕೊಡೋಕೆ ಅವಕಾಶ ಕೊಡ್ರಿ ಅತ್ತಿಯರ. ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ ಅಷ್ಟೇ. ನಾನು ಹಂಗಾರೆ ಇನ್ಮೇಲೆ ಆಫೀಸ್ಗೆ ಹೋಗಲ್ಲ. ಯಾಕೆ ದುಡಿಬೇಕು? ನಮ್ಮಪ್ಪ ನಮ್ಮ 1 ರೂಪಾಯಿ ಆಸರಾಗಂಗಿಲ್ಲ ಅಂದ್ಮೇಲೆ ಯಾಕೆ ದುಡಿಬೇಕು? ಅಲ್ಲ ಚಲೋ ಪಾಠ ಮಾಡಿ ಕಳ್ಸಾಬಿಡು ನಿಮ್ಮವ್ವ. ಹಂಗಾರೆ ಈ ಮನೆಗೆ ಯಾಕಿರ್ತಿ? ನಡಿ ಮನೆ ಬಿಟ್ಟು ಯಾಕೆ ದುಡಿಬೇಕಂತ ಕೇಳ್ತಿ? ಹಂಗಾರೆ ಮನಿ ರೊಕ್ಕಲೆ ಕಟ್ಟಿಸೈತಿ. ನನ್ನ ಹೆಸರು ನನ್ನ ಗಂಡನ ಹೆಸರು ಐತಿ ಮನಿಗೆ. ಏನ ನನ್ನ ಗಂಡ ದುಡ್ದು ಕಟ್ಟಿದ್ದ ಏನೋ ಒಂದು 5-6 ಲಕ್ಷ ರೂಪಾಯಿ ಸ್ವಲ್ಪ ಲೋನ್ ಆಗೈತಿ. ಕಟ್ಬೇಕದ್ರದ್ದು. ಮತ್ತೆ ಅದನ್ನ ಕಟ್ಟಂಗಿಲ್ಲ ಅಂತಿ ಅಂದ್ಮೇಲೆ, ನೀ ದುಡಿಯಂಗಿಲ್ಲ ಅಂತಿ ಅಂದ್ಮೇಲೆ ನನ್ನ ಮಗನ ಒಬ್ಬ ನನ್ನ ಮಗ ದುಡಿಯವ. ಅವನ ಪಗಾರ ಮ್ಯಾಗ ಇಡೀ ಸಂಸಾರ ಹೆಂಗ್ ನಡಿಬೇಕು? ಅವ ಏನ್ ಮನಿ ನಡೆಸ್ಬೇಕ, ಏನ್ ಲೋನ್ ಕಟ್ಬೇಕ? ಅದಕ್ಕೆ ನೀನು ಇನ್ನೊಂದು ದಿನ ದುಡಿ ಅಂತ ಹೇಳಿದ್ದೆ. ಇನ್ನೊಂದು 3-4 ವರ್ಷದಾಗ ಅದೊಂದು ಲೋನ್ ಮುಡ್ತಂದ್ರ ನಿನಗೆ ಯಾರು ದುಡಿ ಅಂತಾರ? ಇದ್ದಿದ್ರಾಗ ಬರ್ತತ್ ಬಿಡು ತಿನ್ಬೋದು ಅನ್ಬೋದು. ನಿಮ್ಮವ್ ಈ ವಯಸ್ಸಿಗೆ ದುಡಿಯಾಕ ಹೋಗಳ, ನೀ ದುಡಿಯಾಕೊಲ್ಲ ಅಂತೀನ? ಅಲೇ ಏನ ಈಗ 1 4 ತಿಂಗಳಾತನ ಕೆಲ್ಸಕ್ಕೆ ಹೊಂಟು, ಅದಕ್ಕೆ ನಿಮ್ಮವ್ 1 ಲಕ್ಷ ರೂಪಾಯಿ ಕೊಟ್ಬಿಡ್ಬೇಕಂತ ಮಾಡಿ ಏನಂತ ತಿಳ್ಕೊಂಡಿ? ನಡಿ ಮನಿ ಬಿಟ್ಟು ನಡಿ ರೀ. ಮನಿ ಬಿಟ್ಟು ಹೋಗೋಣ ಅಂತಾರ, ಬರ್ರಿ ಹೋಗುನು. ಇಬ್ರು ಮನಿ ಬಿಟ್ಟು ಹೋಗೋಣ ಬರ್ರಿ. ಬೇಡ ಇಲ್ಲಿ ಇವ್ರ ಕಡೆ ಯಾಕೆ ಹಿಂಗೆಲ್ಲ ಅನಿಸ್ಕೋಬೇಕು? ಯಾಕ ನೀನು ದುಡಿತಿ ನಾನು ದುಡಿತೀನಿ, ಸ್ವತಂತ್ರ ಬದುಕು. ನಡಿ. ಜುಟ್ಟ ಹಿಡ್ದ ಬಡಿತೀನಿ ನಿನ್ನ ಸರ್ಕ. ಮನಸ ಏನವ ನೀನು? ಮ್ಯಾಗ ಹೇಳಿ ಏನವ ನೀನು? ಆಕಿ ನಾನು ಹೇಳ್ತೀವಿ ಅದನ್ನು ಮತ್ತೆ ಹಂಗ ದುಡೋದಕ್ಕಿನ್ನ ಬಿಡವ. ನೀ ಮಾಡಿದ್ ಸರಿಯಲ್ಲವ, ನೀ ಮಾಡಿದ್ ಸರಿಯಲ್ಲ. ಏ ಬೇಡ ಮತ್ತೆ ಅಲ್ಲಾಕಿನ್ ದುಡಿದ್ದಕ್ಕಿಷ್ಟು ಮೈ ಉರಿತಲ್ಲ ನಿನಗ. ಮನಿ ಬೇರೆ ಮಾಡ್ಕೊಂಡು ಹೋಗಿ ನಡಿ ಅಂತೇಳಿ ನೀನು ಕರ್ಕೊಂಡು ಹೊಂಟಾಳಲ್ಲ, ನನ್ನ ಮಗನ್ ದೂರ ಮಾಡ್ಕೊಂಡು. ನನಗೆ ಎಷ್ಟು ಸಿಟ್ಟು ಬರಾಕಿಲ್ಲ ಹಂಗಾರ. ಅಂದ್ರೆ ಆಕಿದಾದ್ರು ಅಂತಾರ ನಂದಾದ್ರು ಅಂತಾರ. ತಾಯಿ ಮಗನ್ ದೂರ ಮಾಡಕ್ ನೋಡಕತ್ತಾಳಲ್ಲ ಈಕಿ. ಆ ಸೀಮೆ ಈಕಿ ಮನಿ ಸೊಸಿ ಈಕಿ. ಇಂತ ಈಕಿ ಏನ್ ಮಾಡಿದ್ರೆ ನಡೀತೈತಿ ನಿನಗಲ್ಲ? ಅಲ್ಲ 3ನೇದವ್ರು ಅವ್ರ ಅಪ್ಪ ಅವ್ರ ಒಂದ್ ಸಲುವಾಗಿ ನನ್ನ ಸಂಸಾರ ಹೊಡಿಬೇಕಂತಾಳಲ್ಲ ಈಕಿ, ಜಗಳ ಮಾಡಿ. ಇದಕ್ಕೆ ಏನ್ ಹೇಳ್ತಿ? ಹೌದೌದು, ಕಂಡರ ಸಲುವಾಗಿ ಯಾಕೆ ಜಗಳ ಮಾಡ್ಬೇಕು? ಇತ್ತು ಕೊಡೋದು, ಇಲ್ಲಾಂದ್ರೆ ಇಲ್ಲ. ಆ ಮನಿ ಆತ್ತಿ ಬೇಡ ಅನ್ನಕತ್ತಾಳ ಹಿರೇ ಮನುಷ್ಯಳು. ಈಕಿದೆಷ್ಟು ಕುಣತೈತಿ ನೋಡಿ ಕೊಡ್ಬೇಕಂತೇಳಿ. ಅತ್ತಿಯರ ನಿಮ್ ಕಾಲ್ ಬೀಳ್ತೇನೆ. ನನಗೇನು ಈ ಮನಿ ಹೊಡಿಬೇಕು, ದೂರ ಹೋಗ್ಬೇಕಂತ ಏನು ಇಷ್ಟ ಇಲ್ಲ. ಕೆಲಸಕ್ಕೂ ಹೋಗ್ತೇನೆ. ಆದ್ರೆ ಈ ಟೈಮ್ನಾಗ ನಮ್ಮ ಅಪ್ಪ ನಮ್ಮವ್ಗ ಸಹಾಯ ಮಾಡಕ ಅವಕಾಶ ಕೊಡ್ರಿ. ಯಾಕಂಗ್ ಬೇಡ ಅಂತೀರಿ? ಮನಸ, ನಿಮ್ಮ ಅಪ್ಪ ನಿಮ್ಮ ಅವ್ನ ಸಲುವಾಗಿ ನಾನು ನಮ್ಮ ಅವ್ನ ಕೂಡ ಜಗಳ ಮಾಡಕ್ ತಯಾರಿಲ್ಲ. ಏನ ನೀ ಸುಮ್ಮನೆ ಕಿರಿಕಿರಿ ಮಾಡಕ್ ಬಿಡ. ನಾ ಯಾವ 1 ರೂಪಾಯಿನೂ ಕೊಡೋದಿಲ್ಲ. ನನಗೆ ನಮ್ಮ ಅವ್ನ ನೆಮ್ಮದಿ ಮುಖ್ಯ. ಏನ ನೀ ಎಷ್ಟು ಬೇಡ್ಕೊಂಡ್ರು ಅಷ್ಟೇ, ಎಷ್ಟು ಹೇಳಿದ್ರು ಅಷ್ಟೇ. ನಾ 1 ರೂಪಾಯಿ ಕೊಡೋದಿಲ್ಲ. ಯಾಕೆ ಕೊಡ್ಬೇಕು? ಆಹಾ ನನ್ನ ಮುದ್ದಿನ ಮಗ, ಇವತ್ತು ನೀ ನನ್ನ ಮಗ ಅದಿ ನೋಡ್ಲ. ಆತನ ತಿಳಿತಾನೆ. ಯಾಕೆ ಕೊಡ್ಬೇಕು ಹಿಡಿಬಿಟ್ಟಿ? ನನ್ನ ಮಗ ಕಷ್ಟಪಟ್ಟು ದುಡ್ದಿದ್ರು ಕಣ. ಯಾಕೆ ಕೊಡ್ಬೇಕು? 1 ರೂಪಾಯಿ ಕೊಡೋದಿಲ್ಲ. ಬೇಕಾದಾಗೋಲ್ ತಕ್ಕದ. ಏನ ನಾಟಕ ಮಾಡ್ತೀರಿ? ನಾಟಕ ತಾಯಿ ಮಕ್ಕಳು ನೀವು. ಅತ್ತಂಗ್ ಮಾಡು, ನಾ ಸತ್ತಂಗ್ ಮಾಡ್ತೇನೆ ಅಂತೇಳಿ 1 ರೂಪಾಯಿ ಕೊಡೋದಿಲ್ಲ. ನಡೆ ಹೊಕ್ಕನಂದ್ರೆ ನಿಮ್ಮ ಮನೆಗೆ ಹೋಗ. ಇಲ್ಲ ತಣ್ಣಗೆ ಬಿದ್ದಿರಿ. ಇಲ್ಲೇ ಕೆಲಸಕ್ಕೆ ಹೋಗಾಕಬೇಕಾ? ಇಲ್ಲಿ ಇರೋದಾದ್ರೆ ಮತ್ತೆ
ಅಯ್ಯೋ ಯಾಕೆ ಕೆಮ್ಮನ ತಡಿ ತಡಿ ನೀರು ಕೊಡ್ತೀನಿ. ನೀವು ಹಿಂಗ್ ಬದ್ಲಿ ಹಾಕಿರಿ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಬದ್ಲಿ ಆಗಕ್ಕೆ ಏನೈತಿಲೆ ಕರೆನ ಮತ್ತ ಅಲ್ಲ ನಾನೇನೋ ಒಂದು ಮಾತಿ ಕೊಡ್ತೇನೆ ಅಂದೆ, ನೀ ಅದನ್ನೇ ಕರೆ ಅಂತ ತಿಳ್ಕೊಂಡು ಕೊಡು ಅಂತ ಬಿದ್ರೆ ಏನ್ ಮಾಡ್ಲಿ? ಅಲ್ರಿ ಈ ಟೈಮ್ನಾಗ ನೀವೇ ಅಲ್ಲ ಅವ್ರನ್ನ ನೋಡ್ಕೋಬೇಕಾಗಿದ್ದು. ಅವ್ರ ತಪ್ಪೈತ್ ನಿಜ, ಹಂಗಂತ ರೊಕ್ಕ ಕೊಡಲ್ಲ ಅಂದ್ರೆ ನಮ್ಮ ಅಪ್ಪನ ಜೀವಕ್ಕೆ ತೊಂದರೆ ಐತ್ರಿ. ಜೀವ ಉಳಿಸೋ ಹೊತ್ನಾಗ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ರೊಕ್ಕ ಇದ್ದೆ ಅದಕ್ಕೆ ಉಪಯೋಗ ರೀ. ನಾನು ಹೇಳ್ತೀನಿ ಅವ್ರಿಗೆ ಬೇಕಾದ್ರೆ ನಮ್ಮ ಹೋಗಿ ತಿಂಗಳ 10,000 ಕೊಟ್ಟು ಮುಟ್ಟಿಸ್ ಅಂತೇಳಿ. ಆದ್ರೆ ಈಗ ಸದ್ಯ 1 ಲಕ್ಷ ರೂಪಾಯಿ ಮೇಲೆ ಬೇಕು ರೊಕ್ಕ, ಅದು ಅಕ್ಕಿ ಕಡೆ ಇಲ್ಲ ರೀ, ಅದಕ್ಕೆ ರೀ. ಇದು ಸಣ್ಣವ ಮಸ್ತ್ ಚಾ ಮಾಡ್ತೀನಿ ನೀನು. ಒಟ್ಟು ಚಾ ಮಾಡ್ಕೊಂಬ, ಈಕಿ ಸಲುವಾಗಿ ನಾನು ತಲೆ ಹೊಡ್ಯಾಕತ್ತೈತಿ. ಒಟ್ಟು ಚಾ ಮಾಡ್ಕೊಂಬ. ಮಾಡ್ಕೊಬರ್ತೀನಿ. ಮನಸ ಯಾಕೆ ಹಂಗೆ ಮಾಡಕತ್ತಿ? ನಮ್ಮ ಅವ್ನಿದ್ರಿಗೆ ಅನ್ನಕ್ಕೆ ಹೋಗ್ಬೇಡ. ನಮ್ಮವು ಗೊತ್ತಾಗ್ಲಾರ್ದಂಗ ನಾನು ನಿಮ್ಮಪ್ಪ ನಿಮ್ಮವ್ರು ರೊಕ್ಕ ಕೊಡ್ತೀನಿ. ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಅದ್ರ ಸಲುವಾಗಿ ಅತ್ತಿ ಸುಸಿ ಜಗಳ ಮಾಡಕೋಬೇಡ್ರಿ. 1 ಲಕ್ಷ ರೂಪಾಯಿ ಅಲ್ಲ, ನಾ ಎಲ್ಲಿದಾರ ಹೆಂಗಾರ ಮಾಡ್ಕೊಡ್ತೀನಿ. ಆದ್ರೆ ಅತ್ತಿಯವರಿಗೆ ತಿಂಗಳ ಪಗಾರ ಬಂದಂಗೆ ಸ್ವಲ್ಪ ಕೊಟ್ಟು ಮುಡ್ಸಾಕ ಹೇಳ ಆತ. ಸರಿ, ನೀವು ಇಲ್ಲಂದಿದ್ದು ನಂಗೆ ಬೇಜಾರಾಗಿತ್ತು. ಇಲ್ಲ ಕೊಡ್ತೀನಿ ಸುಮ್ಮನೆ. ಅದೇ ಬರೇ ಇದೇ ಆತ್ ನಿಂದು. ತಗೋರಪ್ಪ ನೀರು ತಗೋ. ನೋಡ ಚಂದ ಕೆಲ್ಸಕ್ಕೆ ಹೋಗ್ತಾನೆ ಇರೇ, ಇಲ್ಲಾಂದ್ರೆ ನಡಿ ನಿಮ್ಮ ಅಪ್ಪನ ಮನೆಗೆ. ಆಯ್ತು ತಗೋರಿ. ನಮ್ಮ ಅವ್ವನ ಒಪ್ಪಿಗೆ ಎಲ್ಲಾರ ಬೇರೆ ಕಡೆ ಸಾಲ ಹುಟ್ಟಿಸ್ಕೊ ಅಂತ ಹೇಳ್ತೀನಿ. ನಾನು ಯಾಕೆ ಮನೆ ಬಿಟ್ಟು ಹೋಗ್ಲಿ? ಅವ್ವ ಬೇಜಾರಾತ ನಾಕಿಗೆ. ಆದ್ರಾಗ್ವಲ್ ತಕ್ಬಿಡು ಬೇಜಾರು. ಯಾರಿಗೆ ಹೇಳ್ತಾಳೆ ಇಲ್ಲಿ ಬೇಜಾರಾತಂದ್ರೆ? ನಮಗೂ ಬೇಜಾರು ಆಗಿರ್ತತಿ ಮಕ್ಕಳೇ. ನಮ್ಮನ್ ಕೇಳೋರು ಯಾರದಾರ ಇಲ್ಲಿ? ದಿಮಾಕ್ ಮಾಡ್ತಾಳೆ ದಿಮಾಕ್. ತಡಿಯವ್ವ ಇನ್ನೂ ಒಂದ್ಸಲ ತಿಳಿಸಿ ಹೇಳ್ತಾನೆ ಆಕಿಗೆ, ಇನ್ನೊಮ್ಮೆ ಹಿಂಗೆ ರೊಕ್ಕ ಪಕ್ಕ ಇದು ಮಾಡಕ್ ಹೋಗ್ಬೇಡ ಅಂತೇಳಿ. ಏನು ಅಬ್ಬಾ, ಇವತ್ತು ನನ್ನ ಮಗ ನನ್ನಂತ ಮಾತಾಡಿದ್ನು. ಅಕ್ಕ ಏನ ನನಗೆ ಯಾಕೂ ಅನುಮಾನ. ನೀ ಹುಟ್ಟಿರೋದ ಅನುಮಾನದಾಗ. ಏನು ಹೇಳು? ಅಲ್ಲಕ್ಕ, ನನ್ನ ಒಳಗೆ ಕಳಿಸಿದ, ನಿನ್ನ ಒಳಗೆ ಕಳಿಸಿ ಇಂತಿ ಮುಂದೆ ಏನಾರ ಹೇಳಿದ್ನ? ಇಷ್ಟೊತ್ತನ ಹೆಬ್ಬ ಬುಸ್ಕುಟಾಕತ್ತಿದ್ಲು, ಬಾಯಿ ಮಾಡಕತ್ತಿದ್ಲು. ಒಮ್ಮೆ ಗಪ್ಚಿಪ್ಪಾಯಿ ಒಳಗೆ ಹೋಗ್ಬಿಟ್ಲಲ್ಲ. ನನಗೆ ಯಾಕೂ ಅನುಮಾನ. ನನಗನಿಸ್ತೈತಿ ರೊಕ್ಕ ಕೊಡಕ್ಕೆ ಒಪ್ಕೊಂಡಿರ್ಬೋದು ಇವನು ಅಂತ. ಕರೆನಾ? ಅದಕ್ಕೆ ಸುಮ್ಮನೆ ಹೇಳಕ್ಕೆ. ನನ್ನ ಮಗ ಅಂದ್ರೆ ಏನಂತ ತಿಳ್ಕೊಂಬಿಟ್ಟಿ ನೀನು? ವೀರಾದಿ ವೀರ ಸೂರಾದಿ ಸೂರ. ಏನು ಯಾವತ್ತು ಹಡತಾಗಿ ಮೋಸ ಮಾಡಂಗೇ ಇಲ್ಲ. ಕೊಡಲ್ಲ ಅಂದಾನ ಅಂದಮೇಲೆ ಕೊಡಲ್ಲ ಅಷ್ಟೇ. ಏನು ಸುಳ್ಳು ಏನಾರ ಒಂದು ಹೇಳ್ಬೇಡ ನೀನು. ಕೊಡಲ್ಲ ಅಂತ ಹೇಳಿದ್ನಲ್ಲ ನನ್ನ ಮುಂದೆ. ಕೊಟ್ರೆ ನಂಗೇನು ಗೊತ್ತಾಗ್ಲಾರ್ದಂಗೆ ಇರ್ತತನ? ಸುಮ್ಮನೆ ನೀ. ಏನೋಪ್ಪ ಅಕ್ಕ, ನೀನು ಹುಷಾರ್ನೇ ನೀ ಇರು. ಹೇಳಾಗತ್ತೈತಿ ಬಿಳೆ. ಬಂದ್ಲಿಲ್ಲ ತಾಯಿ ಮಗನ ನಡಕ್ ತಂದಾಕಕ್ಕ. ಅಯ್ಯೋ ದೇವ್ರೆ, ಇದ್ದಿದ್ದನ್ನ ಇದ್ದಂಗೆ ಹೇಳಿದ್ರೆ ತಾಯಿ ಮಗನ ನಡಕ್ ತಂದಾಕ್ತಾನೆ. ಇವಾಗಲ್ಲಿ ನಿನಗೆ ಬುದ್ಧಿ ಬರ್ತೈತೆ. ನೋಡ್ತೀರ ಸೊಸಿ ಕಲಿಸ್ತಾಳ, ಆವಾಗ ಗೊತ್ತಾಗತ್ತೆ. ಏನಿನ್ನು ಸೊಸಿ ಭಾಳ ಪ್ರೀತಿಯಿಂದ ನೋಡ್ಕೊಂಡಿದ್ರೆ ಏನಿತ್ತವ ಇನ್ನು. ಇನ್ನೂ ಏನಿಲ್ದ ಎತ್ತಿಲ್ದ ಇಷ್ಟು ಅಲ್ಲ. ಎಷ್ಟಿರ್ಬೇಕಿದ್ ನಮ್ಮ ಅಕ್ಕಂದು. ಏರ್ಲಿ ಏನಾರು ಆಕ್ಕತ್ತಲ್ಲ ಅವಾಗ ಗೊತ್ತಾಕತಿ ಯಾರು ಹೆಂಗಂತೇಳಿ. ಪೂಜಾ, ಒಂಚೂರು ನಿನ್ನ ಗಂಡನ ಕಡೆ ಕೇಳ್ತೀಯನ? ಅಲ್ಲ ಏನು ತಿಳ್ಕೊಬೇಡ. ಮತ್ತೆ ಈಕಿ ಗಿರ್ಜಿ 10,000 ಕೊಟ್ಟು ಮುಟ್ಟಿಸ್ತೇನೆ ಅಂತ ಹೇಳಾಳ ಅಲ್ಬೇ. ಮೊದಲೇನಾರ ಅನ್ಬೇಕಿಲ್ಬೇ ಆತಾಗ. ನಿನ್ನೆ ನನ್ನ ಗಂಡ ಅದು ಯಾವುದೋ ಒಂದು ಮೆಡಿಕಲ್ ಫಾರ್ಮ ನೋಡೇನಿ, ಚಲೋ ಐತಿ, ಇಲ್ಲಷ್ಟು ವ್ಯಾಪಾರ ಆಗೋಲ್ತು, ಬೇರೆ ಹಿಡಿಬೇಕು ಅನ್ನಕತ್ತಿದ್ದ. ಆಯ್ತು ತಗೋರಿ ಹಿಡೀರಂಗಾರ ಅಂದೆ. ಇಲ್ಲ ಅಲ್ಲಿ 2 ಲಕ್ಷ ರೂಪಾಯಿ ಐತೆ ಅಂಗಡಿ ಅಡ್ವಾನ್ಸ್ ಅಂದ. ಹೌದನ್ನು ಕೊಟ್ಟು ಹಿಡ್ಕೊರಿ ಅಂತೇಳಿ ಮಾಲ್ ಹಾಕ್ಸಕ್ಕ ಮಾಡಕ್ಕೆ ಅದೆಲ್ಲದಕ್ಕೂ ಬೇಕಲ್ವೇ. ಈಗ ಅಲ್ಲಿ ಹೆಂಗೆ ಮಾಡ್ಬೇಕು, ಇಲ್ಲಿ ಹೆಂಗೆ ಕೊಡ್ಬೇಕು ಏನಪ್ಪ? ಹೌದನಾ? ಪಾಪ ಇದ್ರೆ ಕೊಡೋರ ಬಿಡ. ಒಂದು ಮಾತು ಕೇಳಿ ನೋಡು, ಇದ್ರೆ ಕೊಡಲಿ, ಇಲ್ಲಾಂದ್ರೆ ಬೇಡ. ಮತ್ತೇನು ಮಾಡೋದು? ಆದರೂ ಗಿರ್ಜಿ ಪರಿಸ್ಥಿತಿ ನೋಡಿದ್ರೆ ಕೆಟ್ಟ ಅನಿಸ್ತೈತವ. ಎಷ್ಟು ಮಾತಾಡಿದ್ಲು ಗೊತ್ತಾ ರೇಣಿ? ಅಲ್ಲ ಆಕೆ ಮಾತಾಡಿದ್ರಾಗ ಒಂದೊಂದು ಖರೆ ಐತಿ, ಒಂದೊಂದು ಪರಿಸ್ಥಿತಿ ಹಂಗಿಲ್ಲ, ಮಾತಾಡಬಾರ್ದಾಗಿತ್ತು ಅನಿಸ್ತೈತಿ. ಏನು ಮಾಡ್ಬೇಕು ನೋಡಿ. ಆದರೂ ಏನ ಅನ್ನ ನೀನು, ಮನುಷ್ಯ ತನ್ನ ಸತ್ತಿಂದ ತನ್ನ ಮಣ್ಣಿಗಾರ ರೊಕ್ಕ ಇಟ್ಕೋಬೇಕು ನೋಡಿ. ನಿಜವಾಗ್ಲು ಸತ್ತಿಂದು ಇನ್ನೊಬ್ರಿಗೆ ಹೊರೆ ಆಗಬಾರ್ದು. ಯಾಕಂದ್ರೆ ಈ ಜಮಾನನೇ ಹಂಗೈತಿ. ಯಾವತ್ತು ಸತ್ತಿಂದರ ತನ್ನ ಮಣ್ಣು ಮಾಡಾಕರ ತನ್ನ ಮಣ್ಣಿನ ಖರ್ಚಾರ ಇಟ್ಕೊಂಡು ಸಾಯ್ಬೇಕು. ನಿಜವಾಗ್ಲು ಯಾರಿಗೆ ಮಕ್ಕಳಿಗೂ ತ್ರಾಸ ಕೊಡಬಾರ್ದು. ಈಗ ಹಂಗೈತಿ ಕಾಲ್ಮಾನ. 1 ರೂಪಾಯಿನೂ ಹಿಂದಕ್ಕಿಲ್ದಂಗೆ ಯಾರಿಗಾರ ಸಹಾಯ ಮಾಡೋದು ತಪ್ಪು. ಇದ್ದಿದ್ದನ್ನೆಲ್ಲ ಕುಡಿದು ಮೋಜು ಮಸ್ತಿ ಮಾಡಿ ಹಾಳು ಮಾಡೋದು ತಪ್ಪು. ಇಟ್ಕೋಬೇಕು ಒಂದು ಸ್ವಲ್ಪ ರೊಕ್ಕ. ಈ ಮನುಷ್ಯ ಜನ್ಮ ಏನಿಲ್ಲ ಭೂಮಿ ಮ್ಯಾಗೆ ಶಾಶ್ವತವಾಗಿ ಗೂಟ ಹೊಡ್ಕೊಂಡು ಇರಕ್ಕೆ ಬಂದಿಲ್ಲ. ಆದರೆ ಇದ್ದಾಗ ಇನ್ನೊಬ್ರ ಕಡೆ ಕೈ ಚಾಚಿ ಸತ್ತು ಹೋಗೋದಕ್ಕಿಂತ ನಮ್ಮ ರೊಕ್ಕದಾಗ ನಾವು ಚೆಂದಾಗಿ ಜೀವನ ಮಾಡಿ ನಮ್ಮ ಕಡಗಾಲಕ್ಕೆ ನಾವು ರೊಕ್ಕ ಇಟ್ಕೊಂಡು ಇದ್ದಿದ್ದನ್ನು ಹಾಳು ಮಾಡ್ಲಂಗ ಚೆಂದಾಗಿ ಜೀವನ ಮಾಡಿ ಹೌದು ಅನ್ನಿಸ್ಕೊಂಡು ಹೋಗೋದು ಒಳ್ಳೇದು. ನಿಜವಾಗ್ಲು ನನ್ನ ಕಡೆನೂ ಯಾವ ಬಂಗಾರ ಐಟಮೂ ಇಲ್ಲವ. ಹೌದು, ನಾನು ನಿನ್ಗೊಂದು ಬಂಗಾರ ಸರ ಕೊಟ್ಟಿದ್ನಲ್ಲ, ಅದು ನಿನ್ನ ಕಡೆನೇ ಐತಲ್ಲ? ಬಂಗಾರ ಸರ ವಾಪಸ್ ಕೊಟ್ಟನಲ್ಲವ ನಾನು ಅವಾಗ. ಕೊಟ್ಟೆ ಬಂಗಾರ ಮಾಯಿನ್ಕಾಯಿ ಸರ? ಇಲ್ಲ ಕೊಟ್ಟಿಲ್ಲ. ನಾನು ಅವತ್ತು ಕುಬಿಸ್ದಾಗ ನಿನಗೆ ಹಾಕಿದ್ನಲ್ಲ, ಅದಾದ್ಮೇಲೆ ನೀನು ನಂಗೆ ಕೊಟ್ಟೇ ಇಲ್ಲ. ಅತ್ತಿಗೆ ಮನ ಬಂದು ಇಸ್ಕೊಂಡು ಹೋದ್ಲು. ಇಲ್ಲ ಬಂದಾಗ ಇಸ್ಕೊಂಡು ಹಾಕೊಂಡಾರ, ಅವರೇ ಕೇಳ್ಬೇಕಾರೆ ಫೋನ್ ಹಚ್ಚಿ. ಅವ್ರು ಟಿಜೂರಾಗ ಏನಾರು ತೆಗೆದಿಟ್ಟಾರನ? ಹೌದಾ? ಇದ್ರ ಬಗ್ಗೆ ನನ್ನ ಕಡೆ ಆಕಿನೂ ಏನೂ ಹೇಳೇ ಇಲ್ಲಲ್ಲ. ಏನಪ್ಪ ಇಟ್ಕೊಂಡಾಳೆ ಏನ? ಅದನ್ನು ಒತ್ತಿ ಇಟ್ಟರೆ
50,000 60,000 ಎಲ್ಲಾರ ಅಡ್ಜಸ್ಟ್ ಮಾಡ್ಕೋತಾಳ ಏನು ಮಾಡ್ತಾಳ ಪಾರಕ್ಕೆ ನನ್ನ ಮಾತು ಕೇಳನ ಆಕಿ ಎಟ್ ಕೊಡ್ತಾಳೆ ಏನೋ ಆಕಿಗೆ ಇನ್ನೂ ಸುದ್ದಿ ಗೊತ್ತಿಲ್ಲ ಏನಪ್ಪ ಇಲ್ಲಾಂದ್ರೆ ಆಕಿ ಇದು ದವಾಖಾನಿಗಾರ ಬರ್ತಿದ್ಲು ಇಲ್ಲರ ಓಡಿ ಬರ್ತಿದ್ಲು